ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಹೋರಾಟ ಹೋರಾಟ ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ. जय बोलो भारत माता की जय बोलो भारत माता की जय बोलो रೈತ ಸಂಘಕ್ಕೆ जय बोलो ರೈತರಿಗಾಗಿ बोलो भारत माता की बोलो भारत पीड़ेगे एसएलओगे डीसीगे एसएलओगे जिल्लाधिकारिगे आरएಐಗೆ चेयरमैनगे आरओगे एसएलओगे जिल्लाधिकारिगे डीसीगे पीडीगे चेयरमैनगे आरओगे डीसीगे एसएलओगे पीडीगे ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ರೈತರಿಗಾಗಿ ಹೋರಾಟ ಏತಕ್ಕಾಗಿ ಹೋರಾಟ ರೈತರಿಗಾಗಿ ಹೋರಾಟ ಏತಕ್ಕಾಗಿ ಹೋರಾಟ ರೈತರಿಗಾಗಿ ಹೋರಾಟ ಧಿಕ್ಕಾರ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ನಿತಿನ್ ಗಡ್ಕರಿ ಅವರಿಗೆ ಧಿಕ್ಕಾರ 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 ನಿತಿನ್ ಗಡ್ಕರಿಗೆ ಧಿಕ್ಕಾರ ಧಿಕ್ಕಾರ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ ರೈತ ಸಂಘಕ್ಕೆ ರೈತ ಸಂಘಕ್ಕೆ ಹೊಸಕೋಟೆಯಿಂದ ಏನು ನಮ್ಮ ವಿಕೋಟೆ ಗಡಿ ಭಾಗದವರೆಗೂ ಕರ್ನಾಟಕದಲ್ಲಿ ಸುಮಾರು 70 ಕಿಲೋಮೀಟರ್ ನಿರ್ಮಿಸಿದ್ದಾರೆ. ಈ ರಸ್ತೆ ಪಕ್ಕದಲ್ಲಿ ಯಾವುದೇ ಸರ್ವಿಸ್ ರಸ್ತೆಯನ್ನು ರೈತರಿಗೆ ಯಾವುದೇ ಸೇವಾ ರಸ್ತೆಯನ್ನು ಮಾಡಿಕೊಡದೆ ಎಲ್ಲಾ ಜಮೀನುಗಳಿಗೂ ರಸ್ತೆ ಇಲ್ದಿರೋ ಬಂಡಿ ರಸ್ತೆ, ಕಾಲ್ದಾರಿ, ನೀರು ಹರಿಯುವಂತ ಕಾಲುವೆಗಳನ್ನು ಎಲ್ಲ ಮುಚ್ಚಾಕಿದ್ದಾರೆ. ಆದ್ರಿಂದ ರೈತರಿಗೆ ತುಂಬಾ ವ್ಯವಸಾಯ ಮಾಡಕ್ಕೆ ತೊಂದರೆ ಆಗ್ತಾ ಇದೆ. ನಾವು ಅನೇಕ ಬಾರಿ ಜಿಲ್ಲಾಧಿಕಾರಿಗಳಿಗೆ, NHA ಅಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಮತ್ತು ಅನೇಕ ಸಲ ಪ್ರತಿಭಟನೆ ಮಾಡಿದ್ದೇವೆ. ಯಾವುದೇ ಅಧಿಕಾರಿಗಳು ಇದುವರೆಗೂ ಸ್ಪಂದಿಸ್ತಾ ಇಲ್ಲ. ಈ ರಸ್ತೆ ಬರೀ ಉಳ್ಳುವಂತವರಿಗೆ, ಕಾರುಗಳಲ್ಲಿ ಓಡೋರು, ಐಷಾರಾಮಿ ಕಾರುಗಳಲ್ಲಿ ಓಡಾಡೋರಿಗೆ ಮಾತ್ರ ಅನುಕೂಲ ಆಗಿದೆ. ಬಡವರಿಗೆ, ಭೂಮಿ ಕಳೆದುಕೊಂಡಿರುವ ರೈತರಿಗೆ ಯಾವುದೇ ಅನುಕೂಲ ಆಗಿಲ್ಲ. ಆದ್ರಿಂದ ನಮ್ಗೆ ಈ ಕೂಡಲೇ ಸೇವಾ ರಸ್ತೆಯನ್ನು ನಿರ್ಮಾಣ ಮಾಡಿ ಜಮೀನುಗಳಿಗೆ ರೈತರು ಹೋಗಿ ಬರೋಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಎಷ್ಟೋ ಜನ ರೈತರದು ಎರಡೂ ಕಡೆ ಭೂಮಿ ಹಂಚೋಗಿದೆ. ಆ ಕಡೆಯಿಂದ ಈ ಕಡೆ ಹೋಗಕ್ಕೆ ಸುಮಾರು 4-5 ಕಿಲೋಮೀಟರ್ ಹೋದ್ರೂ ರಸ್ತೆ ಇಲ್ಲದೆ ಅಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ್ರಿಂದ ಈ ಕೂಡಲೇ NHA ಅಧಿಕಾರಿಗಳು, ಮಾನ್ಯ ಜಿಲ್ಲಾಧಿಕಾರಿಗಳು ಮುಂದೆ ಬಂದು ಈ ಸೇವಾ ರಸ್ತೆಯನ್ನು ರೈತರಿಗೆ ನಿರ್ಮಾಣ ಮಾಡಿಕೊಟ್ಟು, ಇನ್ನ ಜಾಸ್ತಿ ರೈತರಿಗೆ ಯಾವುದೇ ಹಣ ಪರಿಹಾರ ಕೊಟ್ಟಿಲ್ಲ, ಆದ್ರೂ ರಸ್ತೆ ನಿರ್ಮಾಣ ಮಾಡಿದ್ದಾರೆ. ಇನ್ನ ಕೊಡಬೇಕಾಗಿರುವಂಥ ಪರಿಹಾರವನ್ನು ಈ ಕೂಡಲೇ ನೀಡಿ ಸೇವಾ ರಸ್ತೆಯನ್ನು ನಿರ್ಮಾಣ ಮಾಡಿಕೊಡ್ಬೇಕಾಗಿ ಈ ಭಾಗದ
ರೈತರ ಮುಖಾಂತರ ಮನವಿ ಮಾಡ್ತಾ ಇದ್ದೀವಿ. ನಮ್ಗೆ ನ್ಯಾಯ ಸಿಗ್ಲಿಲ್ಲ ಅಂತಂದ್ರೆ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದ ಹೋರಾಟವನ್ನು ನಂಬ್ಕೊಳ್ತೇವೆ. ಪ್ರತಿ ತಿಂಗಳು 2ನೇ ಶನಿವಾರ ಪ್ರತಿಭಟನೆ ನಂಬ್ಕೋತೀವಿ. ನಮಗೆ ಈ ಕೂಡಲೇ ನ್ಯಾಯ ಒದಗಿಸಬೇಕು. ಕೇಂದ್ರ ಸರ್ಕಾರಕ್ಕೆ ನಮ್ಮ ಮನವಿಯನ್ನು ತಲುಪಿಸಬೇಕು. ನಾವು ಈ ದಿನ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಏನಕ್ಕಪ್ಪ ಅಂದರೆ ತುಂಬ ಜನಕ್ಕೆ ಈ ಪ್ರತಿಭಟನೆ ಏನಕ್ಕೆ ಹಮ್ಮಿಕೊಂಡಿದ್ದೀವಿ ತುಂಬ ಜನಕ್ಕೆ ಗೊತ್ತಿಲ್ಲ. ಈ ಒಂದು ರೈತ ಭಾಗ ಏನಿದೆ ಅಂತಂದರೆ ಹೊಸಕೋಟೆಯಿಂದ ಆಂಧ್ರ ಗಡಿ ಭಾಗದವರೆಗೂ ಈ NHI ಚೆನ್ನೈ ಬೆಂಗಳೂರು ಎಕ್ಸ್ಪ್ರೆಸ್ ಉದ್ದ ಎರಡೂ ಇಕ್ಕೆಲೆಗಳಲ್ಲಿ ರೈತರ ಭೂಮಿಗಳಿಗೆ ಹೋಗಿ ಬರಲು ಅಂದರೆ ಕೃಷಿ ಜಮೀನುಗಳಿಗೆ ಹೋಗಿ ಬರಲು ದಾರಿ ಇಲ್ಲದಂತೆ ಮಾಡಿಬಿಟ್ಟಿದ್ದಾರೆ. ಎತ್ತರವಾದಂತಹ ಅಣೆಕಟ್ಟುಗಳಂತಹ ರಚನೆಗಳಿಂದ ಈ ನಮ್ಮ ಜಮೀನುಗಳಲ್ಲಿ ಮಳೆ ಬಿದ್ದಾಗ ಈ ಅಣೆಕಟ್ಟುಗಳು ತಡೆಗೋಡೆಗಳಿಂದ ನೀರು ನಿಲ್ಲುವಂಥ ಪರಿಸ್ಥಿತಿ ಬಂದ್ಬಿಟ್ಟು ಎಲ್ಲ ಕೆರೆಗಳಂತಾಗಿದೆ. NHI ರಸ್ತೆ ಮೇಲೆ ಬಿದ್ದಂತಹ ನೀರು ಮಾತ್ರ ಸರಾಗವಾಗಿ ಹರಿದೋಗಲು ಅವರು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಆದರೆ ನಮ್ಮ ರೈತರ ಭೂಮಿ ಮೇಲೆ ಏನು ನೀರು ಬೀಳ್ತಾ ಇದೆಯೋ ಅದನ್ನು ಹರಿದೋಗೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ. ಒಂದನೇದು. ಎರಡನೇದೇನಪ್ಪ ಅಂತಂದರೆ ಈ ಜಮೀನೊಳಕ್ಕೆ ನಾವು ಕೃಷಿ ಯಂತ್ರೋಪಕರಣಗಳನ್ನ ತಗೊಂಡೋಗೋದಕ್ಕೆ ಮತ್ತು ಆ ಜಮೀನು ಪ್ರವೇಶಿಸೋದಕ್ಕೆ ಆಗ್ತಾ ಇಲ್ಲ. ಇದನ್ನು ಅವ್ರು ಯಾರೂ ಗಮನದಲ್ಲೇ ಇಟ್ಕೊಂಡಿಲ್ಲ. ಆ ಇಂಜಿನಿಯರ್ಸ್ ಇದ್ದಾರೆ, ಅಧಿಕಾರಿಗಳಿದ್ದಾರೆ, ಕೇಂದ್ರ ಸರ್ಕಾರ ಇದೆ, ರಾಜ್ಯ ಸರ್ಕಾರ ಇದೆ. ರೈತರ ಒಂದು ಉಳಿಗಾಲ ಹೇಗೆ, ಅವರ ರೈತರು ಹೇಗೆ ಬದುಕ್ತಾರೆ, ಅವರು ಬೆಳೆಗಳನ್ನ ಯಾವ ಥರ ಬೆಳೆಸ್ತಾರೆ, ಆ ಬೆಳೆ ಬೆಳೆದಂತಹ ಆಹಾರ ಧಾನ್ಯಗಳನ್ನ ಹೇಗೆ ಆಚೆ ತಗೊಂಡ್ಬರ್ತಾರೆ ಅನ್ನೋ ಯಾವುದೋ ಒಂದು ಮುನ್ಸೂಚನೆ ಇಲ್ಲದರೆ ಇವರು ಏಕಾಏಕಿ ರಸ್ತೆ ಮಾಡಿಬಿಟ್ಟಿದ್ದಾರೆ. ಇವಾಗ ಏನಪ್ಪ ಆಗಿದೆ ಅಂತಂದರೆ ಈ ರಸ್ತೆ ಒಳಗೆ ಆ ಜಮೀನೊಳಗೆ ಪ್ರವೇಶ ಆಗ್ತಾ ಇಲ್ಲ, ಜಮೀನುಗಳಲ್ಲಿ ಬೆಳೆ ಬೆಳೆಯೋಕ್ಕಾಗ್ತಾ ಇಲ್ಲ. ರೈತರೆಲ್ಲರೂ ಆಚೆ ಹೋಗಿ ಬೆಂಗಳೂರಲ್ಲಿ ಕೂಲಿ ಕೆಲಸ ಮಾಡಿಕೊಂಡು ತಿಂತಾ ಇದ್ದಾರೆ. ಇವಾಗ ನಮಗೆ ಈ ಒಂದು ಪ್ರತಿಭಟನೆ ಮಾಡ್ತಾ ಇರೋಂಥ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಮುಖ್ಯವಾಗಿ ನಮಗೆ ಕೃಷಿ ಜಮೀನುಗಳು ಒಳಗೋಗೋದಕ್ಕೆ ನಮಗೆ ಸರ್ವಿಸ್ ರಸ್ತೆನ ಕಲ್ಪಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ರೈತರ ಪರವಾಗಿ ಎಲ್ಲರ ಪರವಾಗಿ ನಾವು ಒಕ್ಕೊರಲಿಂದ NHIಗೆ ಮತ್ತು ರಾಜ್ಯ ಸರ್ಕಾರಕ್ಕೆ, PD ಗೆ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಇಲ್ಲಿ ನೆಲೆಸಿರ್ತಕ್ಕಂತಹ ಪೊಲೀಸರಿಗೆ, ವರಿಷ್ಠಾಧಿಕಾರಿಗಳಿಗೆ ಎಲ್ರಿಗೂ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ. ನಮ್ಮೆಲ್ಲರ ಒಕ್ಕೊರಲ ಬೇಡಿಕೆ ಏನಪ್ಪ ಅಂತಂದರೆ ನಮಗೆ ರಸ್ತೆ ಬೇಕು. ಹಾಗೂ ಇನ್ನೂ ಹಲವಾರು ರೈತರಿಗೆ ಪರಿಹಾರನ ಸರಿಯಾಗಿ ವಿತರಣೆ ಮಾಡಿಲ್ಲ. ಇವಾಗಲೇ ನಮಗೆ ಕೊಟ್ಟಿರೋವಂಥದ್ದು ಒಂದು ಸ್ಕ್ವೇರ್ ಫೀಟ್ಗೆ ₹2.40. ಬೆಂಗಳೂರಲ್ಲಿ ಈಗಾಗಲೇ 20,000 ರೂಪಾಯಿ ಇದೆ ಒಂದು ಸ್ಕ್ವೇರ್ ಫೀಟ್ಗೆ. ನಮಗೆ ಇಲ್ಲೇ ಇದೇ ಜಾಗದಲ್ಲಿ ₹4,000 ಹೋಗ್ತಾ ಇದೆ. ನಮಗೆ ಕೊಟ್ಟಿರೋಂಥದ್ದು ಒಂದು ಸ್ಕ್ವೇರ್ ಫೀಟ್ಗೆ ₹2.40. ಇದು ಎಷ್ಟು ಅನ್ಯಾಯ ಅಂತಂದರೆ ನಾವು ಊಹಿಸೋದಕ್ಕೂ ಸಾಧ್ಯ ಇಲ್ಲ. ಇವಾಗ ನಾವು ದಾರಿಲಿ ಹೋಗ್ತಾ ಇರೋಂಥ ಯಾರಾದರೂ ಒಬ್ಬ ಕೈಯಲ್ಲದ ಅನಾಥರು ಕೂಡ ನಾವು ₹10, ₹20, ₹100 ಕೊಡ್ತೀವಿ. ಆದರೆ ಇವ್ರು ನಮ್ಮನ್ನು ಭಿಕ್ಷಕರಿಗಂತ ಕೊನೆಯಾಗಿ ಕಾಣೆ ₹2.40 ಕೊಟ್ಟಿದ್ದಾರೆ. ಇದು ಎಲ್ಲಿಲ್ಲದ ಅನ್ಯಾಯ ಮಾಡಿದೆ ನಮಗೆ ಚೆನ್ನೈ ಬೆಂಗಳೂರು ಎಕ್ಸ್ಪ್ರೆಸ್ ವೇ. ಇದನ್ನು ನಾವು ಮುಂದಿನ ದಿನಗಳಲ್ಲೇ ನಮ್ಮ ಮನವಿಗೆ ಪರಿಹಾರ ಕಂಡುಕೊಂಡಿಲ್ಲ ಅಂತಂದರೆ ಪ್ರತಿ 2ನೇ ಶನಿವಾರ ಇದೇ ತರಹ ರೈತರೆಲ್ಲರೂ ಸೇರಿ ಇನ್ನೂ ಹೆಚ್ಚಿಗೆ ನಾವು ಪ್ರತಿಭಟನೆನ ಹಮ್ಮಿಕೊಳ್ತಾ ಇದ್ದೀವಿ. ಇದೊಂದು ಕೇಂದ್ರ ಸರ್ಕಾರಕ್ಕೆ, NHIಗೆ ಇದೊಂದು ಎಚ್ಚರಿಕೆ ಗಂಟೆ ಅಂತ ತಿಳ್ಕೊಂಡು ನಮ್ಮ ಮನವಿನ ಆದಷ್ಟು ಪರಿಗಣಿಸಿ ನಮಗೆ ಸೇವಾ ರಸ್ತೆ ಕೊಡಬೇಕು ಅಂತ ನಾನು ಈ ಮೂಲಕ ರೈತರೆಲ್ಲರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ಜೈ ಜವಾನ್ ಜೈ ಕಿಸಾನ್. ಹೊಸಕೋಟೆಯಿಂದ ಚೆನ್ನೈ ಎಕ್ಸ್ಪ್ರೆಸ್ ವೇ ಜಮೀನುಗಳು ರಸ್ತೆ ಮಾಡೋದಕ್ಕೋಸ್ಕರ ಜಮೀನುಗಳು ಡಿನೋಟಿಫೈ ಆದಾಗ ಮಾನ್ಯ ಜಿಲ್ಲಾಧಿಕಾರಿಗಳು ಅಕ್ರಮ್ ಪಾಷಾರ್ ಅವರಿದ್ದರು. ಅವರು ಎಲ್ಲ ರೈತರನ್ನ, ಈ ಭಾಗದಲ್ಲಿರೋ ಎಲ್ಲ ರೈತರನ್ನ ಜಿಲ್ಲಾಧಿಕಾರಿಗಳು ಕಚೇರಿ ಕರೆಸಿ ಎಲ್ಲ ರೈತರನ್ನ ಕೂರಿಸಿ ನಾವು ಎಲ್ಲ ರೈತರಿಗೆ ರಸ್ತೆ ಮಾಡಿಕೊಡ್ತೀವಿ, ಯಾವ ರೈತರಿಗೂ ತೊಂದರೆ ಮಾಡೋದಿಲ್ಲ, ಎಲ್ಲ ರೈತರು ಸರಾಗವಾಗಿ ಹೋಗ್ಬೋದು, ಯಾರಿಗೂ ಅನಾನುಕೂಲ ಮಾಡಿಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ನಮ್ಗೆ ಸಮಾಧಾನ ಮಾಡಿ ಜಮೀನು ಬಿಡುಗಡೆ ಮಾಡೋದಕ್ಕೆ ನಮ್ಗೆ ಸಮಜಾಯಿಷಿ ಮಾಡಿದರು. ಮತ್ತು NG ಉಳ್ಕೂರು ವಿವೇಕಾನಂದ ಸ್ಕೂಲಲ್ಲಿ ಮತ್ತೆ ಇನ್ನೊಂದು ಮೀಟಿಂಗ್ ಮಾಡಿದ್ರು. ಆ ಮೀಟಿಂಗಲ್ಲೂ ಹೇಳಿದರು ಎಲ್ಲ ರೈತರ ಜಮೀನುಗಳಿಗೆ ನಿಮಗೆ ರಸ್ತೆ ಮಾಡಿಕೊಡ್ತೀವಿ, ಯಾವ ರೈತರನ್ನು ನಾವು ಅನುಕೂಲವಾಗಿರೋದಕ್ಕೆ ಬಿಡೋದಿಲ್ಲ, ಎಲ್ಲ ರೈತರಿಗೂ ಅನುಕೂಲ ಮಾಡಿಕೊಡ್ತೀವಿ, ಸರ್ವಿಸ್ ರಸ್ತೆ ಮಾಡಿಕೊಡ್ತೀವಿ. ಹೊಸಕೋಟೆಯಿಂದ ಚೆನ್ನೈವರೆಗೂ ಸರ್ವಿಸ್ ರಸ್ತೆ ಇರ್ತದೆ, ನೀವೇನು ಅನುಮಾನ ಪಡಬೇಡ್ರಿ ಅಂತೇಳಿ ನಮ್ಮನ್ನೆಲ್ಲ ಸಮಜಾಯಿಷಿ ಮಾಡಿ ಜಮೀನುಗಳು ಬಿಡುಗಡೆ ಮಾಡ್ಕೊಳ್ಳೋಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಾದ್ಮೇಲೆ ರಸ್ತೆ ಆಯಿತು. ನಕಾಶೆಗಳಲ್ಲಿರೋ ರಸ್ತೆಗಳೇ ಮಾಡಲಿಲ್ಲ, ಯಾವಾಗೂ ಹೋಗ್ತಾ ಬರ್ತಾ ಇರೋ ರಸ್ತೆಗಳು ಮಾಡಲಿಲ್ಲ, ಇನ್ನು ಸರ್ವಿಸ್ ರಸ್ತೆನೂ ಇಲ್ಲ. ನಮ್ಗೆ ಯಾವ ರೀತಿ ಆಗಿದೆ ಅಂದರೆ ನಂದು ಪರ್ಟಿಕ್ಯುಲರ್ ನಂದು ಒಂದು ಜಮೀನು, ನಾವು 4 ಜನ ಅಣ್ಣ ತಮ್ಮಂದಿಗೆ ಹೋಗೋದಕ್ಕೆ ಒಂದು ಸರ್ವೆ ನಂಬರ್ ರಸ್ತೆನೇ ಇಲ್ಲ. ನಾವು ಬಿಟ್ಟಿದ್ದೀವಿ ಆ ಜಮೀನು. ಎಲ್ರಿಗೂ ಇದೇ ಥರ ಆಗಿದೆ. ಸುಮಾರು ಜನಕ್ಕೆ ಈ ರೀತಿ ಅನಾನುಕೂಲ ಆಗಿದೆ.
ಇದನ್ನು ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಗಮನಿಸಿ. ನಮ್ಮ ರೈತರ ಒಂದು ಕಷ್ಟವನ್ನು ಅವಾಗ ನಮ್ಮ ಸ್ನೇಹಿತರು ಹೇಳಿದ್ರು, ಇಲ್ಲಿ ಕೊಡ್ತಾ ಇರೋದು ಒಂದು ಸ್ಕ್ವೇರ್ ಫೀಟ್ ಒಂದು ಚದರಡಿಗೆ ₹2.40. ಇದೇ ಸುಂದರಪಾಳ್ಯದಲ್ಲಿದೆ 10,000 ಹೋಗ್ತಾ ಇದೆ ಒಂದು ಜಾಗದಲ್ಲಿ, ಮೇನ್ ರೋಡ್ಗೆ 10,000 ಒಂದು ಚದರಡಿ. ನಮ್ಗೆ ಕೊಟ್ಟಿರೋದು ದುಡ್ಡು ₹2.40. ಅದನ್ನು ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಒಂದು ಅವ್ಯವಸ್ಥೆಯನ್ನು ಸರಿ ಮಾಡಿಸ್ಬೇಕು ಅಂತೇಳಿ ಈ ಮೂಲಕ ನಾನು ಬೇಡ್ಕೊಳ್ತೇನೆ. ದಿನ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧವಾಗಿ ನಮ್ಮ ರೈತರ ವರ್ಗದವರು ಇವತ್ತೇನು ಶಾಂತಿಯುತವಾದಂತಹ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಇದರ ಉದ್ದೇಶ ತಮ್ಮ ಸ್ಥಳೀಕರಿದ್ದರೆ ಎಲ್ಲ ಮಾಧ್ಯಮಿಕರಿಗೂ ಮತ್ತು ನಮ್ಮ ಎಲ್ಲ ಇಲಾಖೆಗಳು ಇದರ ಬಗ್ಗೆ ಗೊತ್ತಿದೆ. ಪ್ರಾರಂಭಿಕ ಹಂತದಲ್ಲಿ ಏನು ಹೊಸಕೋಟೆಯಿಂದ ಚೆನ್ನೈವರೆಗೂ ಏನು ರಾಷ್ಟ್ರೀಯ ಹೆದ್ದಾರಿ ಅಥವಾ ಮಾಡಿದ್ರು ಇವರು ಚೆನ್ನೈ ಎಕ್ಸ್ಪ್ರೆಸ್ ಅಂತೇಳಿ, ಆ ಸಮಯದಲ್ಲಿ ನಾವೆಲ್ಲ ರೈತರ ಮುಖಂಡರು ಕೂಡ ಸಂಬಂಧಪಟ್ಟ ಅಧಿಕಾರಿಗಳನ್ನ ಭೇಟಿ ಮಾಡಿ ಅಧಿಸೂಚನೆ ಹೊರಡಿಸಿದಾಗ ನಮ್ಮೆಲ್ಲರಿಗೂ ಕೂಡ ಅನುಕೂಲ ಆಗಂತೆ ರಸ್ತೆ ನಿರ್ಮಾಣ ಮಾಡಿ ಅಂತ ನಾವು ಎಲ್ಲರೂ ಕೂಡ ಮನವರಿಕೆ ಮಾಡಿದ್ವಿ. ಆ ಸಂದರ್ಭದಲ್ಲಿ ನಮಗೆ ಸಮಜಾಯಿಸಿ ಹೇಳಿದ್ರು, ನೀವು ಯಾವುದೇ ರೀತಿಯಾಗಿ ತ್ರುತಿಗಡಬೇಡಿ, ನಾವು ಸರ್ವಿಸ್ ರಸ್ತೆ ಕೊಡ್ತೀವಿ ಅಂತ. ಆ ಸಂದರ್ಭದಲ್ಲಿ ಯಾಕಂದ್ರೆ ದೇಶ ಬೆಳಿಬೇಕಾದ್ರೆ ಎಲ್ಲ ರಸ್ತೆಗಳ ಮಾಡೋದ್ರಿಂದ ನಮ್ದು ಯಾವುದೇ ರೀತಿ ಅಭ್ಯಂತರ ಇಲ್ಲ. ಅಭಿವೃದ್ಧಿ ಹೊಂದಿಕೊಳ್ಳಿಕ್ಕೆ ನಾವು ಕೂಡ ಸ್ವತಃ ಸಹಕಾರ ನೀಡ್ತಾ ಇದ್ದೀವಿ. ಅದೇ ಸಂದರ್ಭದಲ್ಲಿ ಇವರೇನು ಮಾಡಿದ್ರು, ತರಾತುರಿಯಲ್ಲಿ NHI ಪ್ರಾಧಿಕಾರದವ್ರು ಏನು ಮಾಡಿದ್ರು, ರಸ್ತೆಯನ್ನು ಮಾಡಿ ಅವರ ಅನುಕೂಲ ತಕ್ಕಟ್ಟಂಗೆ ರೈತರನ್ನ ಏನು ಮಾಡಿದ್ರು, ಬಾಯಿ ಮುಚ್ಚಿಸಿ ನಿಮ್ಗೆ ಕೊಡ್ತೀವಿ ಅಂತೇಳಿ ತರಾತುರಿಯಲ್ಲಿ ರಸ್ತೆ ನಿರ್ಮಾಣ ಮಾಡಿ ಏನು ಹೊಸಕೋಟೆಯಿಂದ ಹಿಡಿದು ಸುಂದರಪಾಳ್ಯವರೆಗೂ ಟೋಲ್ನ ಓಪನ್ ಮಾಡಿ ಏನು NHIಯಲ್ಲಿ ಕಾಂಪೌಂಡ್ ಹಾಕಿ ಸರ್ವಿಸ್ ರಸ್ತೆಯನ್ನು ಬಿಡದೆ ತಡೆಗೋಡೆಯನ್ನೊಡ್ಡಿ ಅವರು ಆ ಪಾಡಿಗೆ ಅವರು ಇವತ್ತು ರಸ್ತೆಯನ್ನು ಕ್ಲೋಸ್ ಮಾಡಿ ಹೊರಟಿದ್ದಾರೆ. ಅದೇ ರೀತಿಯಲ್ಲಿ ನಾವು ಈ ರಸ್ತೆಯನ್ನು ಕ್ಲೋಸ್ ಮಾಡಿರೋದಕ್ಕೆ ಅನೇಕ ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರ ವ್ಯವಹಾರವನ್ನು ಕೂಡ ಈಗಾಗಲೇ ಮಾಡಿದ್ದೀವಿ. ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ, ಕೇಂದ್ರ ಸರ್ಕಾರಕ್ಕೆ ನಮ್ಮ ರೈತ ವರ್ಗದವರು ಪತ್ರದ ವ್ಯವಹಾರವನ್ನು ಕೂಡ ಮಾಡಿದ್ದಾರೆ. ಆದರೂ ಕೂಡ ಇವರು ನಮ್ಮ NHI ಅವರು ಮಾಡಿರ್ತಕ್ಕಂಥ ಅವೈಜ್ಞಾನಿಕ ರಸ್ತೆ ಏನಿದೆ, ಬಂಡಿ ರಸ್ತೆ ಇರ್ಬೋದು, ಕಾಲ್ದಾರಿಗಳಿರ್ಬೋದು, ನೀರಿರುವ ಕಾಲುವೆಗಳಿರ್ಬೋದು, ಇವೆಲ್ಲವೂ ಕೂಡ ಅಲ್ಲೆಲ್ಲಿಗೆ ಅರ್ಧಕ್ಕೆ ಕ್ಲೋಸ್ ಆಗಿದೆ. ನೀರು ಬರ್ತಕ್ಕಂತಹ ಎಲ್ಲ ಮಳೆ ನೀರು ಕೂಡ ಎಲ್ಲ ರೈತರ ಜಮೀನಿನಲ್ಲಿ ಸ್ಟೋರೇಜ್ ಆಗ್ತಾ ಇದೆ. ಆದ್ದರಿಂದ ಏನು NHI ಅವರು ಮಾಡಿರ್ತಕ್ಕಂಥ ಅನಾನುಕೂಲ ರಸ್ತೆ ಮಾಡಿದ್ದಾರೆ, ಈ ರಸ್ತೆಯನ್ನು ಕೂಡಲೇ ಕೇಂದ್ರ ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ರಾಜ್ಯದ ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶ ಮಾಡಿ ಈ ಭಾಗದ ಸಂಬಂಧಪಟ್ಟಂತಹ ಎಲ್ಲ ರೈತರಿಗೆ ಏನು ಅನ್ಯಾಯ ಆಗಿದೆ ಅವರಿಗೆ ಲ್ಯಾಂಡ್ ಲಾಕ್ ಆಗಿರ್ತಕ್ಕಂಥ ಓಪನ್ ಮಾಡಿ ನಮಗೆ ಸರ್ವಿಸ್ ರಸ್ತೆಯನ್ನು ಮಾಡಿಕೊಡ್ಬೇಕಂತೇಳಿ ಈ ಮೂಲಕ ಈ ರೈತರ ಪರವಾಗಿ ನಾವು ಅವ್ರಿಗೆ ಮನವಿ ಮಾಡ್ತಾ ಇದ್ದೀವಿ. ಅದೇ ರೀತಿ ಈ ಮಾಡದೆ ಹೋದಲ್ಲಿ ಪ್ರತಿ ತಿಂಗಳು 2ನೇ ಶನಿವಾರ ನಮ್ಮ NHI ವಿರುದ್ಧ ಪ್ರತಿಭಟನೆ ಅಂತೂ ಇದ್ದೇ ಇರ್ತದೆ. ಇದರ ಮುಖಾಂತರ ಮುಂದಿನ ದಿನಗಳಲ್ಲಿ ನ್ಯಾಯಾಲಯ ಕೂಡ ಇವ್ರ ಮೇಲೆ ಮೊಕದ್ದಮೆ ಹೂಡಿ ರೈತರ ಪರವಾಗಿ ನಾವು ಓಡಾಡಲಿಕ್ಕೆ ಸದಾ ಸಿದ್ಧವಾಗಿದ್ದೀವಿ. ಎಲ್ಲರೂ ಕೂಡ ಈ ಮನವಿಯನ್ನು ಹೋಗೊಟ್ಟು ಈಗ ಕೂಡಲೇ NHI ಸಂಬಂಧಪಟ್ಟ ಅಧಿಕಾರಿಗಳು ಈ ಏನು ಸಮಸ್ಯೆ ಆಗಿದೆ, ಅವೈಜ್ಞಾನಿಕವಾಗಿ ರಸ್ತೆ ಆಗಿದೆ, ರೈತರಿಗೆ ಕೂಡಲೇ ಸರ್ವಿಸ್ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಕೂಡ ವಂದಿಸುತ್ತಾ ಇವತ್ತಿನ ಪ್ರತಿಭಟನೆ ಶಾಂತಿಯುತವಾಗಿ ಪ್ರಾರಂಭ ಮಾಡಿದ್ದೇವೆ. ರೈತರಿಗೆ ಬಹಳಷ್ಟು ಅನಾನುಕೂಲಗಳು ಆಗಿದೆ. ಇದುವರೆಗೂ ನಮ್ಮ ಸ್ನೇಹಿತರು ಹೇಳಿದರು, ಒಂದು ಸ್ಕ್ವೇರ್ ಫೀಟ್ಗೆ ₹2.40 ಬೀಳುತ್ತೆ. ಇಲ್ಲೇ ಭಿಕ್ಷಿಗರು ಕೂಡ ನಾವು ಇವತ್ತು ₹5 ದಾನ ಮಾಡ್ತೀವಿ ಅಂತ. ಅದೇ ರೀತಿಯಾಗಿ ಎಲ್ಲ ಈ ನೈಸ್ ರೋಡ್ ಅಕ್ಕಪಕ್ಕ ಇರುವ ರೈತರು ಅರ್ಧ ಎಕರೆ ಆ ಕಡೆ ಹೋಗಿದೆ, ಅರ್ಧ ಎಕರೆ ಈ ಕಡೆ ಬಂದಿದೆ. ಮಧ್ಯದಲ್ಲಿ ಇರತಕ್ಕಂಥ ಜಮೀನಿಗೆ ಹಣ ಕೊಟ್ಟಿದ್ದಾರೆ. ಹಣ ಕೊಟ್ಟು ಆ ರೈತನ ಏನಕ್ಕೂ ಕೆಲಸಕ್ಕೆ ಬರ್ದಿರ ಮಾಡಿಬಿಟ್ಟಿದ್ದಾರೆ. ಈ ಕಡೆ ಬಂದು ಜಮೀನಲ್ಲಿ ವ್ಯವಸಾಯ ಮಾಡ್ಕೋಬೇಕಂದ್ರೆ 4-5 ಕಿಲೋಮೀಟ್ರ್ ಸುತ್ಕೊಂಡು ಬರಬೇಕು. ಅದೇ ಅದ್ರ ಪಕ್ಕ ನೈಸ್ ರೋಡ್ ಸರ್ವಿಸ್ ರೋಡ್ ಮಾಡಿದ್ರೆ ಅವ್ರಿಗೆ ಓಡಾಡೋಕ್ಕೆ ಅನುಕೂಲ ಆಗಿರುತ್ತೆ. ಇದೆಲ್ಲ ಕೂಡ ಸುಮಾರು ಸಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದ್ರು ಅವ್ರು ಕಿವಿ ಕೊಡಲಿಲ್ಲ. ಈ ರಸ್ತೆ ತರಾತುರಿಯಾಗಿ ಮಾಡಿದಾಗ ಕೇಂದ್ರ ಸರ್ಕಾರ, ಆವಾಗ ರಾಜ್ಯ ಸರ್ಕಾರವೂ BJP ಸರ್ಕಾರ ಇತ್ತು, ಕೇಂದ್ರ ಸರ್ಕಾರವೂ BJP ಸರ್ಕಾರ ಇತ್ತು. ಕೆಲವೊಂದು ರೈತರು ಈಗ ಮುನ್ನೋಡ್ಕೋಬೇಕು ಜಮೀನುಗಳಿಗೆ ಅಂದರೆ ತಹಸೀಲ್ದಾರ್ಗೆ ಯಾರೋ ಇನ್ಫಾರ್ಮೇಷನ್ ಕೊಡ್ತಾರೆ, ಅದನ್ನು ನಿಲ್ಲಿಸ್ತಾರೆ. ಆಗ ಸರ್ಕಾರ ಆದೇಶ ಕೊಟ್ಟಿದ್ದು 1 ಮೀಟ್ರು 1.5 ಮೀಟ್ರು ಆದೇಶ ಕೊಟ್ಟಿತ್ತು ಮಣ್ಣೆತ್ಕೊಳ್ಳೋಕ್ಕೆ. 15 ಮೀಟ್ರು ಆಳ ಎತ್ತಿದೆ, ಕಬ್ಜಾ ಮಾಡಾಕಿದ್ರು. ಅದನ್ನು ಯಾವ DC-ನೂ ಯಾವ ಜಿಲ್ಲಾಧಿಕಾರಿ ಕೇಳಲಿಲ್ಲ, ತಹಸೀಲ್ದಾರ್ಗಳು ಕೇಳಲಿಲ್ಲ. ರೈತ ಒಂದು 10 ಲೋಡ್ ಮುನ್ನೋಡ್ಕೋಬೇಕು ಅಂದರೆ ಅದಕ್ಕೆ ಬಂದು ನಿಲ್ಲಿಸ್ತಾರೆ, ಕೇಸ್ಗಳು ಹಾಕ್ಸ್ತಾರೆ, ಇದೆಲ್ಲ ಮಾಡ್ತಾರೆ. ದಯವಿಟ್ಟು ಒಂದೇ ಒಂದು ಮಾತು ಹೇಳೋದು, ರೈತರಿಗೆ ಏನು ಅನಾನುಕೂಲ ಆಗಿದೆಯೋ ಅದನ್ನು ನೀವು ಏನು ಕೊಟ್ಟಿದ್ದೀರೋ ಕೊಟ್ಟಿಲ್ವೋ, ಈ ಕೊಡಬೇಕಾಗಿರ್ತಕ್ಕಂಥ ಹಣವನ್ನು ಅವ್ರಿಗೆ
ಸ್ಯಾಂಕ್ಷನ್ ಮಾಡಿ ಪಕ್ಕದಲ್ಲಿ ಸರ್ವಿಸ್ ರೋಡ್ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ಜೊತೆಗೆ ನಾವು ಇವತ್ತು ಒಂದು ಸಾವಧಾನವಾಗಿ ಒಂದು ಬಂಧನ ಮಾಡಿದ್ದೇವೆ. ನೆಕ್ಸ್ಟು ಬರ್ತಕ್ಕಂಥ ಒಂದು 2ನೇ ಶನಿವಾರ ಅದುವರೆಗೂ ನಮ್ಗೆ ಸ್ಪಂದಿಸದೇ ಇದ್ದರೆ ನಾವು ಉಗ್ರ ಹೋರಾಟವನ್ನು ಮಾಡಿ ಜಿಲ್ಲಾಧಿಕಾರಿಗಳ ಒಂದು ಕಚೇರಿ ಮುಂದ್ಗಡೆ ನಾವು ಧರಣಿಗೆ ನಿರಾಹಾರ ದೀಕ್ಷೆ ಕೂತ್ಕೊಳ್ತೀವಿ ಅಂತ ಹೇಳ್ತಾ ನಾವು ರೈತರು ಮುಂದಿನ ದಿನದಲ್ಲಿ ಇನ್ನೂ ಜಾಸ್ತಿ ಸೇರ್ತಾರೆ. ಮುಂದಿನ ದಿನದಲ್ಲಿ ಹೋರಾಟ ಇನ್ನೂ ದೊಡ್ಡದಾಗುತ್ತೆ. ಶ್ರೀಮತಿ ರೂಪಾ ಶಶಿಧರ್ ಮೇಡಮ್ ಅವರು ರೈತರ ಸಮಸ್ಯೆಗಳನ್ನು ಪತ್ರದ ಮುಖಾಂತರ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಮತ್ತು NHA ಅಧಿಕಾರಿಗಳಿಗೆ ಪತ್ರದ ಮುಖಾಂತರ ಸಮಸ್ಯೆಯನ್ನು ತಿಳಿಸಿರ್ತಾರೆ. ಮುಂದಿನ ದಿನದಲ್ಲಿ ಸಮಸ್ಯೆ ಬಗೆಹರಿಸದೇ ಇದ್ದರೆ ಮಾನ್ಯ ಶಾಸಕರ ನೇತೃತ್ವದಲ್ಲಿ ಇನ್ನೂ ಹೆಚ್ಚಿನ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತೀವಿ ಅಂತ ಈ ಮುಖಾಂತರ ರೈತರ ಪರವಾಗಿ ತಿಳಿಸ್ತಾ ಇದ್ದೀವಿ. ಕಾರ್ಯದರ್ಶಿಗಳಿಗೊಂದು ಮತ್ತೆ ಪಿಡಿಗೊಂದು ದಯವಿಟ್ಟು ನಮ್ಮ ಮನವಿನ ತಲುಪಿಸಬೇಕು ಅಂತಂದ್ರೆ ನಾವು ಈ ಪ್ರತಿಭಟನಾ ಸ್ಥಳದಲ್ಲೇ ಕಾರ್ಯನಿರತ ಪೊಲೀಸ್ ಅಧಿಕಾರಿಗಳಿಗೆ ನಾವು ಮನವಿನ ರೈತರ ಪರವಾಗಿ ಅವರ ಒಂದು ಸಮಸ್ಯೆನ ತಮ್ಮ ಮೂಲಕ ಸರ್ಕಾರಕ್ಕೆ ಸಲ್ಲಿಸ್ತೇವೆ. ಸೇರಿರುವ ಎಲ್ಲ ರೈತ ಮುಖಂಡರ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರ ಏನು ಸಮಸ್ಯೆಗಳನ್ನ ಈಗ ಎಲ್ಲ ಇಲ್ಲಿ ವಿವರವಾಗಿ ಹೇಳ್ತಾ ಇದ್ರು, ಅದ್ರ ಬಗ್ಗೆ ನಾವು ಮೊನ್ನೆ ನಮ್ಮ ಠಾಣೆಯಲ್ಲಿ ವಿವರವಾಗಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಅದು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೂ ಸಹ ನಾವು ತಂದಿದ್ವಿ. ನಿಮ್ಮ ಸಮ್ಮುಖದಲ್ಲೇ ಅವರಿಗೆಲ್ಲ ಫೋನ್ ಮಾಡಿ ತಿಳಿಸಿದ್ವಿ. ಆಮೇಲೆ ಅವರು ಇದ್ರ ಬಗ್ಗೆ ಸರ್ಕಾರದ ಜೊತೆ ಮಾತಾಡಿ ಬೇಗ ಸಮಸ್ಯೆ ಬಗೆಹರಿಸೋದಾಗಿ ಹೇಳಿದ್ದಾರೆ. ಹಾಗೂ ನೀವು ಜನಪ್ರತಿನಿಧಿಗಳ ಮುಖಾಂತರ ಸಹ ಇದನ್ನು ಅವ್ರ ಗಮನಕ್ಕೆ ತರ್ತಾ ಇದ್ರು ಅಂತ ಗೊತ್ತಾಯಿತು. ಹಾಗೂ ನಿಮ್ಮ ಸಮಸ್ಯೆಗಳಿಗೆ ನಿಮ್ಮ ಶಾಂತಿಯುತ ಪ್ರತಿಭಟನೆಗೆ ನಮ್ಮ ಪೊಲೀಸ್ ಇಲಾಖೆ ಯಾವತ್ತೂ ನಾವು ನೆರವಾಗ್ತೀವಿ ಅಂತ ಹೇಳ್ತಾ ನೀವೇನು ಕೊಟ್ಟಿದ್ರು ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಮ್ಮ ಇಲಾಖೆ ಮುಖಾಂತರ ತಲುಪಿಸ್ತೀವಿ ಅಂತೇಳಿ